ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಮಂಡೇ ಮಾರ್ನಿಂಗ್ ಲಾಗ್. ನಾನು ದಸರಾದಲ್ಲಿ ಒಂದು ಶಾರ್ಟ್ ವೀಡಿಯೋಗಳು, ಲಾಂಗ್ ವೀಡಿಯೋಸ್ ಎಲ್ಲ ನಾನು ಅಪ್ಲೋಡ್ ಮಾಡಿದೆ. ಆದಮೇಲೆ ಹಬ್ಬ ಆದಮೇಲೂ ಕೂಡ ನಾವು ಹಬ್ಬದಲ್ಲಿ ನಾವು ಹೇಗೆ ಇದು ದಸರಾ ಎಲ್ಲ ಈಗ ನಾವು ಗೋಡೌನಲ್ಲೆಲ್ಲ ಹೇಗೆ ಪೂಜೆ ಮಾಡಿದ್ವಿ ಅಂತಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅದಾದಮೇಲೆ ಮತ್ತೆ ಯಾವುದೇ ರೀತಿ ವೀಡಿಯೋಸ್ ನಂಗೆ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ. ಏಕೆಂದರೆ ನಮ್ಮ ಮಗು ಕರ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮರ ಊರಿಗೆ ಹೋಗಿದ್ದೆ. ಅಲ್ಲಿಂದ ಬಂದಮೇಲೆ ಅಲ್ಲೂ ಬ್ಯುಸಿ ಇದೆ. ನಾನು ವೀಡಿಯೋ ಮಾಡೋದಕ್ಕೂ ಆಗಲಿಲ್ಲ, ಅಪ್ಲೋಡ್ ಮಾಡೋದಕ್ಕೂ ಕೂಡ ಆಗಲಿಲ್ಲ. ಹಾಗಾಗಿಬಿಟ್ಟು ನಾವು ಊರಿಂದ ಸಾಟರ್ಡೆ ಬಂದು ಇವತ್ತು ನಾನು ವೀಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡಿದ್ದೀನಿ. ಸಂಡೇ ಮಾರ್ನಿಂಗ್ ನಾನು ಊರಿಗೆ ಹೋಗಿದ್ನಲ್ವ, ಎಲ್ಲ ತರಕಾರಿ ಎಲ್ಲ ಊರಿಗೆ ಹೋಗೋದಕ್ಕೂ ಮುಂಚೆ ಎಲ್ಲ ಖಾಲಿ ಮಾಡಿಬಿಟ್ಟು ಹೋಗಿರ್ತೀನಿ. ಮತ್ತು ಫ್ರೆಶ್ ಆಗಿರೋ ತರಕಾರಿ ಎಲ್ಲ ಶ್ರೀನಿವಾಸ್ ಇವತ್ತು ಕೊಟ್ಟರು. ಹಾಗೆ ಫ್ರೂಟ್ಸು, ಸೊ ಮೊಟ್ಟೆನೂ ಬೇಕಿತ್ತು. ಎಗ್ ಕರಿ ಮಾಡಿ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೆ. ಹಾಗಾಗಿ ಮೊಟ್ಟೆ ಮತ್ತು ಫ್ರೂಟ್ಸ್ ತೊಗೊಂಡು, ವೆಜಿಟೇಬಲ್ಸ್ ಎಲ್ಲ ಖಾಲಿಯಾಗಿತ್ತು, ಅದನ್ನು ತೊಗೊಂಡು ಬಂದರು. ಇವಾಗ ಹಾಲು ಕಾಯ್ಸೋಕೆ ಇಟ್ಬಿಟ್ಟು ನನ್ನ ಮಗ ಎದ್ದನೋ ಅಷ್ಟರಲ್ಲಿ ತಿಂಡಿಗೆಲ್ಲ ರೆಡಿ ಮಾಡಬೇಕಾಗುತ್ತೆ. ಮಾರ್ನಿಂಗ್ ನಾನು ಹೆಲ್ದಿಯಾಗಿ ಒಂದು ಬೀಟ್ರೂಟು, ಕ್ಯಾರೆಟು ಮತ್ತು ಒಂದು ಟೊಮೆಟೊ ಹಾಕೊಂಡ್ಬಿಟ್ಟು ಹೆಲ್ದಿ ಡ್ರಿಂಕ್ ಮಾಡಿಕೊಂಡು ಕುಡಿದ್ಬಿಟ್ಟು ನಾನು ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ನಿನ್ನೆನೇ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ. ಎಗ್ ಕರಿ ಮಾಡಿಬಿಟ್ಟು ಬೀಟ್ರೂಟ್ ಚಪಾತಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಜ್ಯೂಸ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನನ್ನ ಮಗ ಆಲ್ರೆಡಿ ಎದ್ಬಿಟ್ಟು ಬಂದಿದ್ದಾನೆ. ಎಷ್ಟು ತರಲೆ ಅಂದರೆ, ಈಗ ನನ್ನ ಅಡುಗೆ ಎಲ್ಲ ಆಗೋಗೋವರೆಗೂ ಅಡುಗೆ ಮನೆಯಲ್ಲೇ ಇರ್ತಾನೆ, ಹೋಗಲ್ಲ. ನನ್ನ ಜೊತೆ ಮಾತಾಡ್ಕೊಂತ ಅಡುಗೆ ಮನೆಯಲ್ಲೇ ಇರ್ತಾನೆ. ಒಂದು ಸ್ವಲ್ಪ ಮೊಟ್ಟೆ, ಒಂದು 5ರಿಂದ 6 ಮೊಟ್ಟೆನ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೂ ಸ್ವಲ್ಪ ಈರುಳ್ಳಿ ಸಿಪ್ಪೆ ಹಾಕೊಳ್ಳೋದ್ರಿಂದ ಮೊಟ್ಟೆ ಬೆಂದ ಮೇಲೆ ಸಿಪ್ಪೆ ಚೆನ್ನಾಗಿ ಬಿಡುತ್ತೆ. ಅದಕ್ಕೆ ಮೊಟ್ಟೆ ಬೇಯೋದಕ್ಕೆ ಈರುಳ್ಳಿ ಸಿಪ್ಪೆನೂ ಕೂಡ ಹಾಕಿ ಬೇಯಿಸ್ಕೊಳ್ತಿದ್ದೀನಿ. ಈಗ ನಮ್ಮ ಮಗ ಬಿಟ್ಟಿದ್ದಾನಲ್ಲ, ಅವನಿಗೆ ಅಂತ ಒಂದು ಪಪ್ಪಾಯಿ ತೊಗೊಂಬಂದಿದ್ನಲ್ಲ, ಪಪ್ಪಾಯಿ ಕ್ಲೀನ್ ಮಾಡಿ ಸಿಪ್ಪೆ ಎಲ್ಲ ತೆಗೆದು ಹೆಚ್ಚಿ ಅವನಿಗೆ ಕೊಟ್ಟು ನಾನು ತಿಂಡಿಗೆಲ್ಲ ರೆಡಿ ಮಾಡ್ತಿರ್ತೀನಿ. ಅವ್ನು ತಿಂತಾ ಇರ್ತಾನೆ, ನಾನು ರೆಡಿ ಮಾಡಬೇಕು. ಸ್ವಲ್ಪ ಪಪ್ಪಾಯಿ ಹೀಟ್ ಇರುತ್ತೆ ಮತ್ತು ಹೆಲ್ದಿಗೂ ಒಳ್ಳೆಯದು. ಸ್ವಲ್ಪ ಲೈಟಾಗಿ ಜ್ವರ ಇತ್ತು, ಆಗಷ್ಟು ಕೋಲ್ಡ್ ಬೇರೆ ಆಗಿತ್ತು. ಅದಕ್ಕೋಸ್ಕರ ಪಪ್ಪಾಯಿ ತಿನ್ನಿಸಿದ್ರೆ ಸ್ವಲ್ಪ ಹೀಟೆಲ್ಲ ಕಡಿಮೆ ಆಗ್ಬೋದು, ಕೋಲ್ಡ್ ಎಲ್ಲ ಅಂತ ಪಪ್ಪಾಯಿ ತಿನ್ನಿಸ್ದೆ. ಅದಕ್ಕೂ ಸ್ವಲ್ಪ ಸಾಲ್ಟ್ ಹಾಕೊಂಡು ಕೊಟ್ಟರೆ ಅಷ್ಟೇ ತಿನ್ನೋದು. ಹಾಗೆ ಫ್ರೂಟ್ಸ್ ಏನು ಕೊಟ್ಟರು ತಿನ್ನಲ್ಲ. ಸ್ವಲ್ಪ ಸಾಲ್ಟು ಇಲ್ಲ ಪೆಪ್ಪರ್ ಪೌಡರ್ ಹಾಕ್ಕೊಟ್ರೆ ತಿಂತಾರೆ ಅಷ್ಟೇ. ಹಾಗೆ ಸ್ವಲ್ಪ ಸಾಲ್ಟ್ ಹಾಕೊಂಡು ಕೊಡ್ತಿದ್ದೀನಿ. 1-2-3 ತುತ್ತು ನಾನು ತಿನ್ನಿಸ್ಬೇಕು, ಆಮೇಲೆ ತಿಂತಾನೆ ಅಷ್ಟೇ. ಮಕ್ಕಳು ತಂದೆ ತಾಯಿ ಜೊತೆಗಿದ್ದಾಗ ಅವ್ರು ಆಕ್ಟಿವ್ ಆದರೆ ಆ ಖುಷಿ ಬೇರೆ ಎಲ್ಲೇ ಬಿಟ್ಟರೂ ಅಷ್ಟು ಖುಷಿ ಇರಲ್ಲ. ನಮ್ಮ ಅಪ್ಪಾಜಿ ಅಮ್ಮ ಮನೇಲಿ ನಾನು ಲೇಖನ ಬಿಟ್ಟಿದ್ದೀನಿ, ಅಲ್ಲೇ ಇದ್ದಾನೆ. ಆದರೆ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ, ಎಲ್ಲರೂ ತುಂಬ ಕೇರ್ ಮಾಡ್ತಾರೆ. ಅವನಿಗೆ ಏನು ಬೇಕು ಅದನ್ನೇ ನಮ್ಮಮ್ಮ ಮಾಡಿಕೊಡ್ತಿರ್ತಾರೆ. ಆದರೂ ಇಷ್ಟು ಆಕ್ಟಿವ್ ಆಗಿರಲ್ಲ, ಖುಷಿನೇ ಇರಲ್ಲ. ನಮ್ಮ ಜೊತೆ ಆದರೆ ಜಗಳ ಮಾಡ್ತಾನೆ, ಖುಷಿಯಾಗೇನೋ ಆಕ್ಟಿವ್ ಆಗಿರ್ತಾರೆ. ಹಾಗಾಗಿ ಮಕ್ಕಳು ತಂದೆ ತಾಯಿ ಜೊತೆನೇ ಇರಬೇಕು, ಅದು ಈ ವಯಸ್ಸಲ್ಲಿ. ನಾನು ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ಅಲ್ಲಿ ಊರಲ್ಲಿ ಬಿಟ್ಟಿದ್ದೆ, ಅಮ್ಮರ ಮನೇಲೇ ಇದ್ದ. ರಜೆ ಇದ್ದಾಗ ನನ್ನ ಹತ್ರ ಕರ್ಕೊಂಡು ಬರ್ತಾಯಿದ್ದೆ. ಖುಷಿಯಾಗಿರ್ತಾನೆ ಅಲ್ಲಿ. ಅದು ಏನೇ ಮಾಡಿಕೊಟ್ರು, ಎಲ್ಲರೂ ಎಷ್ಟೇ ಅವನಿಗೆ ಟೈಮ್ ಕೊಟ್ಟು, ನಮ್ಮ ಅಪ್ಪಾಜಿನೂ ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ಕೂಡ ಅಷ್ಟು ಖುಷಿನೇ ಇರಲ್ಲ, ಡಲ್ಲಾಗಿರ್ತಾನೆ. ಹಾಗಾಗಿ ನೆಕ್ಸ್ಟ್ ಇಯರು ಕರ್ಕೊಂಡ್ಬಂದುಬಿಟ್ಟು ಇಲ್ಲೇ ಓದ್ಕೊಡೋಣ, ಇಲ್ಲೇ ಸ್ಕೂಲಿಗೆ ಸೇರಿಸ್ಕೊಂಡ್ಬಿಟ್ಟು ನಮ್ಮ ಜೊತೆಲೇ ಇರಲಿ. ಈ ವಯಸ್ಸಲ್ಲಿ ತಂದೆ ತಾಯಿ ಅವಶ್ಯಕತೆ ತುಂಬ ಇರುತ್ತೆ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಇದ್ದೀನಿ. ಅವನಿದ್ರೆ ನನಗೂ ಅಷ್ಟು ಬೇಜಾರು ಅನಿಸಲ್ಲ, ಜೊತೆಯಲ್ಲಿದ್ದರೆ ನನ್ನ ಮಗ. ನನಗೂ ಒಂದು ಸ್ವಲ್ಪ ನನಗೂ ಏನೇ ತಲೆ ಬಿಸಿ ಇದ್ದರೂ, ಎಷ್ಟೇ ಬ್ಯುಸಿ ಇದ್ರೂ ನನ್ನ ಮಗುಗೆ ಸ್ವಲ್ಪ ನಾನು ಟೈಮ್ ಕೊಡ್ಬೋದು, ಚೆನ್ನಾಗಿರುತ್ತೆ ಲೈಫು. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಚಪಾತಿ, ಬೀಟ್ರೂಟ್ ಹಾಕ್ಬಿಟ್ಟು ಚಪಾತಿ ಮಾಡ್ಕೊತಿದ್ದೀನಿ. ಅಂದರೆ ಬೀಟ್ರೂಟನ್ನು ಸಿಪ್ಪೆ ತೆಗೆದು ಅದನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸಾಫ್ಟಾಗಿ ಗ್ರೈಂಡ್ ಮಾಡಿಕೊಂಡು ಚಪಾತಿ ಹಿಟ್ಟಿಗೆ ಕಲಿಸ್ಕೊಂಡು ಚಪಾತಿ ಹಿಟ್ಟು ಮಾಡಿಕೊಂಡ್ರೆ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ಈಗ ಇಲ್ಲಿ ಚೆನ್ನಾಗಿ ಮೊಟ್ಟೆ ಎಲ್ಲ ಬೆಂದಿತ್ತು, ಆ ಸಿಪ್ಪೆ ತೆಗೆದು ಇಟ್ಕೊಂಡ್ರೆ ಇದು ಎಗ್ ಕರಿ ಮಾಡೋ ಅಷ್ಟರಲ್ಲಿ ಚಪಾತಿ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ನಿಂತ್ಕೊಂಡಿರುತ್ತೆ. ಇವಾಗ ಎಗ್ ಕರಿ ಮಾಡೋದಕ್ಕೆ ಒಂದು 3 ಈರುಳ್ಳಿ, 1 ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ. ಒಂದು ಕಡೆ ಆಯಿಲು, ಬೆಳ್ಳುಳ್ಳಿ, ಶುಂಠಿ, ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಷ್ಟನ್ನು. ಅದಕ್ಕೆ ಒಂದು ಸ್ವಲ್ಪ ಗೋಡಂಬಿನೂ ಕೂಡ ಹಾಕ್ಕೊತಿದ್ದೀನಿ. ತುಂಬ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕಲ್ವ, ಅದಕ್ಕೆ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ನಾವು ಮೊಟ್ಟೆ ಬೇಯಿಸಿಟ್ಕೊಂಡಿರ್ತೀವಲ್ಲ, ಅದು ನಮ್ಗೆ ಯಾವ ಶೇಪಲ್ಲಿ ಬೆಂದಿದ್ದಾಗ ಅದ್ರಲ್ಲಿ ಚೆನ್ನಾಗಿ ಮಸಾಲೆ ಎಲ್ಲ ಹೋಗಿ ಚೆನ್ನಾಗಿ ಬರಬೇಕಲ್ಲ ಟೇಸ್ಟು. ಅದಕ್ಕೋಸ್ಕರ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮೊಟ್ಟೆನ
ಕಟ್ ಮಾಡಿ ಇಟ್ಕೋಬೇಕು. ಅಷ್ಟರಲ್ಲಿ ಚೆನ್ನಾಗಿ ಬೆಂದಿತ್ತು. ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ತುಂಬ ಟೇಸ್ಟ್ಫುಲ್ಲಾಗಿರುತ್ತೆ ಎಗ್ ಕರಿ. ಒಂದೊಂದು ಟೈಮು ಮನೆಯಲ್ಲಿ ಬೇರೆ ತರಕಾರಿಗಿಂತಲೂ ಒಂದೊಂದು ಟೈಮ್ ಈ ಥರ ಕರಿನ ಮಾಡಿಕೊಂಡು ಚಪಾತಿ ಜೊತೆ ತಿಂದರೆ ಒಳ್ಳೆ ಟೇಸ್ಟ್ ಇರುತ್ತೆ. ಹಾಗೆ ಅದೇ ಕಡಾಯಿಗೆ ಒಂದು ಸ್ವಲ್ಪ ಆಯಿಲು ಮತ್ತು ಈರುಳ್ಳಿನೂ ಕಟ್ ಮಾಡಿಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಪೇಸ್ಟನ್ನು ಕೂಡ ನಾವು ರುಬ್ಬಿಟ್ಕೊಂಡ ಪೇಸ್ಟ್ ಹಾಕ್ಕೊಂಡು ಬೇಯಿಸಿರೋ ಮೊಟ್ಟೆನೂ ಒಂದು ಬೈನ ಹಾಕ್ಕೊಂಡ್ರೆ ಚೆನ್ನಾಗಿ ಎಣ್ಣೆ ಬಿಟ್ಕೊಳೋವರೆಗೂ ಕುದಿಸ್ಕೋಬೇಕು. ಅದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲೆ, ಧನಿಯಾ ಪುಡಿ, ರೆಡ್ ಚಿಲ್ಲಿ ಪೌಡರು, ಒಂದು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು 5ರಿಂದ 10 ನಿಮಿಷ ಕುದಿಸ್ಕೊಂಡ್ರೆ ಎಗ್ ಕರಿ ರೆಡಿ ಆಗುತ್ತೆ. ಹಾಗೆ ಎಣ್ಣೆ ಬಿಟ್ಕೊಳೋವರೆಗೂ ಕುದಿಸ್ಬಿಟ್ಟು ಅದ್ರ ಮೇಲಿಗೆ ಫ್ಲೇವರಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಸೂರಿ ಮೆಂತ್ಯನ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ಫುಲ್ಲಾಗಿ ಡಾಬಾ ಸ್ಟೈಲಲ್ಲಿ ಎಗ್ ಕರಿ ರೆಡಿ ಆಗುತ್ತೆ. ನಮ್ಮ ಮಗನೂ ಅಷ್ಟೇ, ಎಷ್ಟು ಟೇಸ್ಟ್ ಇದೆ ಮಮ್ಮಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಮತ್ತು ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಅಂತ ಮಾತಾಡ್ತಾ ಇದ್ದ ನನ್ನ ಜೊತೆ. ಇದು ರೆಡಿ ಆಯಿತು ಎಗ್ ಕರಿ. ಇವಾಗ ಚಪಾತಿ ಸುಟ್ಬಿಟ್ಟು ಹೊಸ್ತಿಟ್ಟಿಟ್ಕೊಂಡಿದ್ದೆ. ಇವಾಗ ಚಪಾತಿ ಆದ ತಕ್ಷಣ ನನ್ನ ಮಗು ಫಸ್ಟು ತಿನ್ನಿಸ್ಬೇಕು. ಅಲ್ಲೇ ಕೂತ್ಕೊಂಡು ನನಗೆ ಏನೂ ಅಡುಗೆ ಮಾಡೋದಕ್ಕೂ ಬಿಡ್ದಂಗೆ ಮಾತಾಡ್ತಾ ಇದ್ದಾನೆ. ಅವನು ಅಡುಗೆ ಮಾಡೋದಕ್ಕೆ ಬರ್ತಿದ್ದಾನೆ. ಹೀಗೆಲ್ಲ ಆಯಿತು. ಇವಾಗ ಚಪಾತಿನೂ ಅವನಿಗೆ ಸುಟ್ಬಿಟ್ಕೊಟ್ರೆ ಬೇಯಿಸಿ ತಿಂದರೆ ಸಮಾಧಾನವಾಗಿ ಆಟ ಆಡ್ತಾನೆ. ಮಕ್ಕಳಿಗೆ ಒಂದೇ ಥರ ಅಡುಗೆ ಮಾಡ್ಕೊಂಡು ಕೊಟ್ಟರೆ ತಿನ್ನೋಕೆ ಇಷ್ಟಪಡಲ್ಲ. ಈ ಥರ ಚಪಾತಿಗೆ ಸುಮ್ಮನೆ ವೈಟ್ ಚಪಾತಿ ಮಾಡೋದಕ್ಕಿಂತ ಬೀಟ್ರೂಟ್ ಏನೋ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಚಪಾತಿ ಮಾಡೋದ್ರಿಂದ ಒಂದು ಕಲರ್ಫುಲ್ಲಾಗಿರುತ್ತೆ. ಹಾಗಾಗಿ ಇಷ್ಟಪಟ್ಟು ತಿಂತಾರೆ. ನಮ್ಮ ಲೇಖನ್ ಇದ್ದಾನೆ ಅಂತಾನೆ ನಾನು ಇವಾಗ ಬೀಟ್ರೂಟನ್ನು ಪೇಸ್ಟ್ ಮಾಡಿಕೊಂಡು ಚಪಾತಿ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಹಾಕಿ ಬೇಯಿಸ್ಬಿಟ್ಟು ಕೊಡ್ತೀನಿ. ಅದು ಏನು ಮಮ್ಮಿ ಈ ಥರ ಇದೆ ಅಂತ ಹೇಳ್ತಾ ಇದ್ದ. ಅದನ್ನು ಎಲ್ಲ ಕಮೆಂಟ್ ಮಾಡ್ತಾ ಇದ್ದಾನೆ, ಇದು ಹೆಂಗಿರುತ್ತೆ ಮಮ್ಮಿ, ಇದನ್ನು ಯಾಕೆ ಮಮ್ಮಿ ಈ ಥರ ಮಾಡ್ತೀಯಾ, ಎಲ್ಲ ಕ್ವಶನ್ ಮಾಡ್ತಿರ್ತಾನೆ. ಅವ್ನಿಗೆ ಆನ್ಸರ್ ಮಾಡಿ ನನಗೆ ಸಾಕಾಗಿರುತ್ತೆ. ಇವಾಗ ಚಪಾತಿ ಬೇಯಿಸಿದ್ದು ಅದನ್ನು ತಿನ್ನಿಸ್ಬಿಟ್ರೆ ನಾನು ಫ್ರೀ ಆಗೋದು. ಅವನಿಗೆ ತಿನ್ನಿಸಿ ಅವ್ನ ಆಟ ಆಡೋಕೆ ಬಿಟ್ಬಿಡಬೇಕು. ಈ ಥರ ಲಂಚ್ ಬಾಕ್ಸಿಗೂ ಅಷ್ಟೇ ಮಕ್ಕಳು ಹಠ ಮಾಡ್ತಾಯಿದ್ದೆ ಇನ್ನು ಊಟ ಮಾಡಲ್ಲ ಅಂತಂದರೆ ದೋಸೆ ಇರ್ಬೋದು, ಚಪಾತಿ ಇರ್ಬೋದು, ಈ ಥರ ನಾವು ಡಿಫ್ರೆಂಟಾಗಿ ಮಾಡ್ಕೊಂಡು ಕೊಟ್ಟರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ಹಠ ಮಾಡಲ್ಲ. ನೀವು ಟ್ರೈ ಮಾಡಿ ನಿಮ್ಮ ಮನೇಲಿ. ಮಕ್ಕಳಿದ್ರೆ ಈ ಥರ ಎಗ್ ಕರಿ ರೆಡಿ ಆಯಿತು. ಅವನಿಗೆ ಫಸ್ಟು ಬಿಸಿ ಬಿಸಿ ತಿನ್ನಿಸ್ಬೇಕು. ಫಸ್ಟು ನನ್ನ ಮಗನಿಗೆ ಅವನು ಖುಷಿಯಾಗಿ ಇದ್ದರೆ ನಾವು ಖುಷಿಯಾಗಿರ್ಬೋದು. ನಮ್ಮ ಮಗನಿಗೂ ತಿನ್ನಿಸಿ ನಾವು ಶ್ರೀನಿವಾಸ ತಿನ್ಕೊಂಡೋದ್ರು. ಇವಾಗ ನಾನು ಇವಾಗ ಬ್ರೇಕ್ಫಾಸ್ಟ್ ತಿಂಡಿ ತಿನ್ನೋದಕ್ಕೂ ಮುಂಚೆ ಮಾರ್ನಿಂಗು ಸ್ಮೂತಿ ಮಾಡ್ಕೊಳ್ತಾ ಇದ್ದೆ. ಪಪ್ಪಾಯಿ ಮತ್ತು ಬನಾನಾನು ಹಾಕ್ಕೊಂಡ್ಬಿಟ್ಟು ಸ್ಮೂತಿ ಮಾಡ್ಕೋಬೇಕು ಲೈಟಾಗಿ. ಅವ್ನ ಖುಷಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಿರೋದು. ಅಷ್ಟು ಖುಷಿ ಪಡ್ತಿದ್ದಾನೆ ಚೆನ್ನಾಗಿದೆ ತಿಂಡಿ ಅಂತ. ಹಾಗೆ ಓವರ್ ನೈಟು ಓಟ್ಸು ನೆನೆ ಹಾಕ್ಕೊಂಡಿದ್ದೆ ಹಾಲಲ್ಲಿ. ಅದಕ್ಕೆ ಒಂದು ಸ್ವಲ್ಪ ಪಪ್ಪಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಒಂದು ಸ್ವಲ್ಪ ಬನಾನ, ಒಂದು ಮಿಲ್ಕ್ ಹಾಕ್ಕೊಂಡ್ರೆ ಸ್ಮೂತಿ ರೆಡಿ ಆಗುತ್ತೆ. ಮಾರ್ನಿಂಗ್ ಇಷ್ಟು ತಿಂದ್ಕೊಂಡ್ರೆ ತಿಂಡಿ ಏನೂ ತಿನ್ನೋ ಅವಶ್ಯಕತೆ ಇರೋಲ್ಲ. ಮಾರ್ನಿಂಗ್ ಒಂದು ಸ್ವಲ್ಪ ಹೆಲ್ತಿ ಡ್ರಿಂಕ್ ಕುಡಿದ್ಬಿಟ್ಟು ಸ್ವಲ್ಪ ಸ್ಮೂತಿ ಮಾಡಿಕೊಂಡ್ರೆ, ನಾನು ಬೇಗ ಏನು ತಿಂಡಿ ತಿನ್ನೋಕೆ ಇಷ್ಟಪಡಲ್ಲ. ಇದನ್ನು ತಿಂದ್ಕೊಂಡ್ರೆ ಆಯಿತು. ನನ್ನ ಮಗು ತಿನ್ಸೋದಕ್ಕೆ ಹೋಗ್ತಿದ್ದೀನಿ, ಅದು ಬೇಡ ಅಂತೆ, ಇದನ್ನು ತಿನ್ನಲ್ಲ. ಒಂದು ಹೆಲ್ದಿ ಡ್ರಿಂಕ್ ಮಾಡ್ಕೊಂಡು ಕೊಟ್ಟರೆ ಕುಡಿಯಲ್ಲ. ಈ ಥರ ಸ್ಮೂತಿ ಏನಾದರೂ ಮಾಡ್ಕೊಂಡು ಕೊಟ್ಟರೆ ಅದನ್ನು ತಿನ್ನಲ್ಲ. ನಾನು ಅಷ್ಟೇ, ಶ್ರೀನಿವಾಸ ಕೂಡ ತಿನ್ನೋದಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಅವ್ನು ಕಾಮಿಡಿ ಮಾಡ್ತಿದ್ದು, ಹೆಂಗಿದೆ ಮಮ್ಮಿ, ಇದನ್ನ ಹೆಂಗೆ ಮಮ್ಮಿ ತಿಂತೀಯಾ, ಅದು ಓಟ್ಸು ಸಪ್ಪೆ ಇರುತ್ತಲ್ಲ, ಅದಕ್ಕೆ ಒಂದಿನ ಟೇಸ್ಟ್ ನೋಡಿದ್ದ, ಅದನ್ನೇ ನೆನಪಲ್ಲಿ ಇಟ್ಕೊಂಡಿದ್ದಾನೆ. ಅದಕ್ಕೆ ಬಾಯಿ ಮುಚ್ಕೊಂಡಿದ್ದಾನೆ, ತಿಂತಾ ಇಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ.